ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಉಷಾ ರವಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಇಲ್ಲಿ ಇವತ್ತು ಫುಲ್ಲು ಒಂದೇ ಕ್ಲಾತಲ್ಲಿ ನಾವು ಪೈಪಿಂಗ್ ಥ್ರೆಡ್ಗೆ ನಾವು ಯೂಸ್ ಮಾಡ್ಕೊಳ್ಳೋಂಥ ಕ್ಲಾತ್ ನಾವು ಹೇಗೆ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಥರ 1 ಮೀಟ್ರ್ ಕ್ಲಾತ್ ತೊಗೋಬೇಕು. ಈಗ ಇಲ್ಲಿ ಇದು ಈ ಸ್ಕ್ವೇರ್ ಶೇಪಲ್ಲಿ ಇಟ್ಕೊಳ್ಬೇಕು. ಈ ಒಂದು ಸ್ಕ್ವೇರ್ ಶೇಪಲ್ಲಿ ಇಟ್ಕೊಂಡಿದ್ದಾದಮೇಲೆ ಈ ಥರ ಇದು ಮಾಡ್ಕೊಳ್ಬೇಕು. ಈ ಒಂದು ಎಡ್ಜಿಂದ ಈ ಹೆಡ್ಜನ್ನು ಇಟ್ಕೊಂಡು ನಾವು ಇಲ್ಲಿಗೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಬೇಕು. ನೆಕ್ಸ್ಟು ಫೋಲ್ಡ್ ಆದಮೇಲೆ ಈ ಥರ ಈ ಕಡೆ ಇಲ್ಲಿ ಇಷ್ಟು ಕ್ಲಾತ್ ಮಿಕ್ಕಿರುತ್ತೆ. ಈ ಕ್ಲಾತ್ ಮಿಕ್ಕಿರೋದು ಇದು ಏನು ವೇಸ್ಟ್ ಆಗೋದಿಲ್ಲ. ಯಾಕೆ ಅಂತಂದರೆ ಇದು ಸ್ಟ್ರೈಟ್ ಬಂದಿದೆ ಈ ಪೀಸು. ಈ ಪೀಸಲ್ಲಿ ನಾವು ಸ್ಲೀವ್ಸಿಗೆ ಮತ್ತು ಬ್ಯಾಕ್ ಇದಕ್ಕೆ ನಾವು ಇದನ್ನು ಪೈಪಿಂಗ್ ಕೊಟ್ಕೊಬೋದು. ಈಗ ಇಲ್ಲಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ಕಟ್ಟಿಂಗ್ ಆದಮೇಲೆ ನೆಕ್ಸ್ಟ್ ಈ ಒಂದು ಟ್ರಯಾಂಗಲ್ ಶೇಪಲ್ಲಿ ಇರೋದನ್ನು ನೆಕ್ಸ್ಟ್ ಇನ್ನೂ ಒಂದು ಫೋಲ್ಡ್ ಮಾಡ್ಕೊಬೇಕು. ಈಗ ಈ ಥರ ಫೋಲ್ಡಿಂಗ್ ಆದಮೇಲೆ ಈಗ ಈ ಒಂದು ಎಡ್ಜನ್ನು ಇಟ್ಕೊಂಡು ಈ ಹೆಡ್ಜ್ ಹತ್ರ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಈಗ ನೆಕ್ಸ್ಟು ಇಲ್ಲೂ ಅಷ್ಟೇ ಇವಾಗ ಸಮೋಸ ಮಾಡೆಲಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ರಿ. ಈಗ ಈ ಎಡ್ಜನ್ನು ನೆಕ್ಸ್ಟು ಈ ಎಡ್ಜ್ ಹತ್ರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡಿಂಗ್ ಆದಮೇಲೆ ನೆಕ್ಸ್ಟು ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡಿಂಗ್ ಆದಮೇಲೆ ಅದು ಈ ಥರ ಕಾಣುತ್ತೆ. ಈಗ ಇಲ್ಲಿ ಇದೇ ಥರ ಟೈಟಾಗಿ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೊಬೇಕು. ಅದು ದೊಡ್ಡ ಸ್ಟಿಚ್ಚಲ್ಲಿ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅದು ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ. ಈಗ ಇದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾವಿಲ್ಲಿ ಇದು 3 ಪಾಯಿಂಟ್ ಇದೆ, ಇದನ್ನು ಫುಲ್ಲು 50 ಪಾಯಿಂಟ್ ಇಟ್ಕೊಂಡಿದ್ದೀನಿ. ಈಗ ಅದು ದೊಡ್ಡ ಸ್ಟಿಚ್ ಬರುತ್ತೆ. ಈಗ ಈ ಥರ ಸ್ಟಿಚ್ ಆದಮೇಲೆ ಇಲ್ಲೀಗ ಈ ಥರ ದೊಡ್ಡ ಸ್ಟಿಚ್ ಬಂದಿದೆ, ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಇದು ಸ್ಟಾರ್ಟಿಂಗ್ ಬೇಕಂದರೆ ಕಟ್ ಮಾಡ್ಬೋದು, ಇದು ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಇದನ್ನು ಈ ಥರ ಕಟ್ ಮಾಡ್ತೀನಿ. ಕಟ್ ಮಾಡಿದಲ್ಲಿ ಈ ಥರ ಲಾಂಗ್ ಪೀಸಾಗಿ ಬರುತ್ತೆ. ಬೇಸಿಕ್ ಕಲಿಯೋರಿಗೆ ಇದು ಸ್ಟಾರ್ಟಿಂಗ್ ಈ ಥರ ದಪ್ಪ ಕಾಣಿಸಿದ್ರೂ ಓಕೆ. ನೆಕ್ಸ್ಟು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚು ಮಾರ್ಕ್ ಮಾಡ್ಕೊಂಡು ಇದನ್ನು ಕಟ್ಟಿಂಗ್ ಮಾಡಿದ್ರೆ ಅದು ಈ ಥರ ಬರುತ್ತೆ. ಈಗ ಈ ಥರ ಬಂದಿದೆ. ಇಷ್ಟು ದೊಡ್ಡದಾಗಿ ಪೈಪಿಂಗ್ ಥ್ರೆಡ್ಗೆ ಬಂದಿದೆ. ಒಂದೇ ಸಲನೇ ಬೋಟಿಕೋರೆಲ್ಲ ಇದೇ ಥರನೇ ಯೂಸ್ ಮಾಡೋದು. ಈ ಥರ ನಾವಿಲ್ಲಿ ಸ್ಟಿಚ್ ಮಾಡಿಕೊಂಡು ಇದನ್ನು ಈಗ ಸ್ಟಿಚಿಂಗ್ ಮಾಡ್ಕೊಂಡು ಹೋದರೆ ನಮಗೆ ಈಸಿ ಆಗುತ್ತೆ. ಒಂದೇ ಸಲಕ್ಕೆ ನಾವು 5-6 ಬ್ಲೌಸ್ಗೆ ನಾವು ಈ ಥರ ಇಲ್ಲಿ ಪೈಪಿಂಗ್ ಹಾಕ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.